नाशाय शेषाय गुणराशये हृद्याय शुद्धविद्याय मध्वाय च नमो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ನಾವು ಇಲ್ಲಿ ತನಕ 7ನೇ ಅಧ್ಯಾಯದಲ್ಲಿ ಒಟ್ಟು 2 ಶ್ಲೋಕಗಳ ಅರ್ಥ ಚಿಂತನೆ ಮಾಡಿದ್ದೇವೆ. ಇವತ್ತಿನಿಂದ 3ನೇ ಶ್ಲೋಕದ ಅರ್ಥ ಚಿಂತನೆ ಪ್ರಾರಂಭ ಆಗುತ್ತೆ. ಶ್ಲೋಕ ನಾನು ಹೇಳ್ತೀನಿ, ನೀವು ಹೇಳಿ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಲಂ ವಿದಧತೆ ಯದಪಾಂಗಲೇಶಂ ಆಶ್ರಿತ್ಯ ತತ್ ಪ್ರಣತ ಸತ್ಪ್ರಣತ ಅಪೀಡ್ಯ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಇದರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸಮಸ್ತ ಸಜ್ಜನರಿಂದಾಗಿ ನಮಸ್ಕರಿಸಲ್ಪಟ್ಟಂತಹ ಎಲ್ಲ ದೇವಾನುದೇವತೆಗಳು ಕೂಡ ಲಕ್ಷ್ಮೀದೇವಿಯ ಅನುಗ್ರಹದಿಂದಾಗಿ ಎಲ್ಲವನ್ನು ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಈಡ್ಯಾಹ ಅಂತ. ಈಡ್ಯಾಹ ಅಂತ ಹೇಳಿದ್ರೆ ಸಮಸ್ತ ಬ್ರಹ್ಮ ರುದ್ರಾದಿ ದೇವತೆಗಳು. ಈಡ್ಯ ಅಂತ ಹೇಳಿದ್ರೆ ಸ್ತೋತ್ರ ಮಾಡ್ಲಿಕ್ಕೆ ಯೋಗ್ಯರಾದವರು ಅಂತ. ಹಾಗೆ ಜಗತ್ತಿನಲ್ಲಿರುವಂತಹ ಜನರಿಂದ ಸ್ತೋತ್ರಗೊಳ್ಳಲ್ಪಡುವಂತಹ ಎಲ್ಲ ದೇವಾನುದೇವತೆಗಳು, ಬ್ರಹ್ಮರುದ್ರಾದಿ ಮೊದಲಾದಂತಹ ದೇವತೆಗಳು ಅವ್ರೇನಾಗ್ತಾರೆ ಅಂತ ಹೇಳಿದ್ರೆ ತತ್ ಪ್ರಣತ ಸತ್ಪ್ರಣತಾಹ ಅಂತ. ತತ್ಪ್ರಣತ ಸತ್ಪ್ರಣತ ಶಬ್ದಕ್ಕರ್ಥ, ತತ್ ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮ ಕಾರ್ಯಗಳನ್ನು ಮಾಡುವವರು, ಅಂದ್ರೆ ಸಜ್ಜನರು, ಜ್ಞಾನಿಗಳು. ಹಾಗಾಗಿ ತತ್ ಪ್ರಣತ ಸತ್ ಅಂತ ಹೇಳಿದ್ರೆ ಧರ್ಮ ಕಾರ್ಯಗಳನ್ನು ಮಾಡುವುದರಲ್ಲಿ ವಿಶೇಷ ಆಸಕ್ತಿ ಉಳ್ಳಂತಹ ಸಜ್ಜನರು, ಅವರಿಗೆ ತತ್ ಪ್ರಣತ ಸತ್ ಅಂತ ಹೆಸರು. ತತ್ ಅಂದ್ರೆ ಧರ್ಮ ಕಾರ್ಯ, ಅದರಲ್ಲಿ ಪ್ರಣತ ಅಂದ್ರೆ ಆಸಕ್ತಿ ಉಳ್ಳಂತಹ, ಸತ್ ಅಂದ್ರೆ ಸಜ್ಜನರು, ಅವರಿಂದ ಪ್ರಣತಾಹ ಅಂದ್ರೆ ನಮಸ್ಕರಿಸಲ್ಪಟ್ಟಂಥವರು. ಅಂದ್ರೆ ಭೂಮಿಯ ಮೇಲೆ ಇರುವಂತಹ ಒಳ್ಳೆ ಧರ್ಮ ಕಾರ್ಯಗಳು, ಜ್ಞಾನ ಕಾರ್ಯಗಳನ್ನು ಮಾಡುವಂತಹ ಜ್ಞಾನಿಗಳಿಂದ, ಸಜ್ಜನರಿಂದ ಎಲ್ಲ ಬ್ರಹ್ಮರುದ್ರಾದಿ ಎಲ್ಲ ದೇವಾನುದೇವತೆಗಳು ಕೂಡ ನಮಸ್ಕರಿಸಲ್ಪಡ್ತಾರೆ. ಅರ್ಥಾತ್ ಭೂಮಿಯ ಮೇಲಿರುವಂತಹ ಸಜ್ಜನರು, ಜ್ಞಾನಿಗಳು ಎಲ್ಲ ದೇವಾನುದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ. ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಗರುಡ, ಶೇಷ, ವಾಯು ಮುಂತಾದಂತಹ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ. ಈ ರೀತಿಯಾಗಿ ನಮಸ್ಕಾರ ಮಾಡಿದಾಗ ಆ ದೇವತೆಗಳು, ವಾಯುದೇವರು, ರುದ್ರದೇವರು, ಗರುಡ, ಶೇಷ ಯಾರೇ ಆಗಲಿ, ಅವರೇನ್ ಮಾಡ್ತಾರೆ, ನಮಗೆ ಧರ್ಮಾರ್ಥ ಕಾಮ ಸುಮದಿ ಪ್ರಚಯಾದೇಶೇಷ ಸನ್ಮಂಗಲಂ ಅಂತ. ಅಂದರೆ ನಾವು ಅವರಿಗೆ ನಮಸ್ಕಾರ ಮಾಡಿದ ಅವರು ನಮಗೆ ಅನುಗ್ರಹ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಧರ್ಮ ಅಂತ ಹೇಳಿದ್ರೆ ಧರ್ಮಾಚರಣೆ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಪುಣ್ಯ ಅಂತ ಅರ್ಥ, ಅದನ್ನು ನಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ಧರ್ಮ ಅರ್ಥ ಅಂತ ಹೇಳಿದ್ರೆ ಸಂಪತ್ತು, ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಸಂಪತ್ತು ಬೇಕು, ಅಂತಹ ಸಂಪತ್ತನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಕಾಮ ಅಂತ ಹೇಳಿದ್ರೆ ಬಯಕೆ, ಉತ್ತಮ ಬಯಕೆ. ಯಾಕೆಂದ್ರೆ ನಾನು ಏನಾದ್ರೂ ಒಂದು ಅಧ್ಯಯನ ಮಾಡಬೇಕು ಅಂತ ನನಗೆ ಬಯಕೆ ಬಂದಾಗ, ಕಾಮನೆ ಬಂದಾಗ ಮಾತ್ರ ನಾನು ಅಧ್ಯಯನ ಮಾಡ್ಲಿಕ್ಕೆ ಪ್ರವೃತ್ತಿ ಮಾಡ್ತೇನೆ. ಹಾಗಾಗಿ ಕಾಮ ಅಂದ್ರೆ
ಒಳ್ಳೆಯ ಬಯಕೆ, ಸಾತ್ವಿಕ ಬಯಕೆ. ಅದೇ ರೀತಿಯಾಗಿ ಸುಮತಿ ಅಂದ್ರೆ ಒಳ್ಳೆಯ ಜ್ಞಾನ, ಯಥಾರ್ಥವಾದಂತಹ ಜ್ಞಾನ. ಇಂತಹ ಪ್ರಚಯ, ಪ್ರಚಯ ಅಂದ್ರೆ ವಿಶೇಷವಾಗಿ ಅಂತ, ಜಾಸ್ತಿ ಅಂತ. ಇದನ್ನು ಯಾರು ನಮಗೆ ಕೊಡ್ತಾರೋ ಅವರು ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಯದಪಾಂಗಲೇಶಂ ಆಶ್ರಿತ್ಯ, ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದಿಂದಾಗಿ ಇವೆಲ್ಲವನ್ನು ಕೊಡ್ತಾರೆ. ಅಂತಹ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಅಂದ್ರೆ ಅನೇಕ ಜ್ಞಾನಿಗಳು, ಅನೇಕ ಸಜ್ಜನರು, ಭೂಮಿಯ ಮೇಲೆ ಇರುವಂತವರು, ಅವರೆಲ್ಲರೂ ಕೂಡ ಎಲ್ಲ ದೇವಾನುದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ. ಗರುಡ, ಶೇಷ, ರುದ್ರ, ವಾಯುದೇವರು, ಬ್ರಹ್ಮದೇವರು, ಇಂದ್ರ, ಗಣಪತಿ, ಸ್ಕಂದ ಮುಂತಾದಂತಹ ಅನೇಕ ಜನ ದೇವಾನುದೇವತೆಗಳಿಗೆ ಸಜ್ಜನರು, ಜ್ಞಾನಿಗಳು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಆ ದೇವತೆಗಳು ನಮಗೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪುಣ್ಯವನ್ನು, ಸಂಪತ್ತನ್ನು, ಒಳ್ಳೆಯ ಬಯಕೆಯನ್ನು, ಒಳ್ಳೆಯ ಜ್ಞಾನವನ್ನೆಲ್ಲ ಕೊಡ್ತಾರೆ. ಈ ಕೊಡುವುದು ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಅದು ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಅಂತ. ಅಂದರೆ ಬ್ರಹ್ಮರುದ್ರಾದಿ ದೇವತೆಗಳು ತಮ್ಮ ತಮ್ಮ ಭಕ್ತರಿಗೆ ಜ್ಞಾನವನ್ನು, ಸಂಪತ್ತನ್ನು, ಬಯಕೆಯನ್ನು, ಭಕ್ತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಏನ್ ಬೇಕು? ಲಕ್ಷ್ಮೀ ದೇವಿಯ ಅನುಗ್ರಹ ಬೇಕು. ಲಕ್ಷ್ಮೀ ದೇವಿಯ ಕಡೆಗಣ್ಣಿನ ನೋಟದಿಂದಾಗಿ ಆ ಎಲ್ಲ ದೇವಾನುದೇವತೆಗಳು ಕೂಡ ಇಡೀ ಜಗತ್ತಿಗೆ ಜ್ಞಾನವನ್ನು, ಒಳ್ಳೆಯ ಬಯಕೆಯನ್ನು, ಸಂಪತ್ತನ್ನು, ಸಮಸ್ತ ವಿಧವಾದಂತಹ ಮಂಗಲವನ್ನು ಮಾಡ್ತಾರೆ. ಹೇಗೆ? ಆ ಲಕ್ಷ್ಮೀ ದೇವಿಯ ಕಡೆಗಣ್ಣಿನ ನೋಟದಿಂದಾಗಿ ಅಂತ. ಹಾಗಾಗಿ ಬ್ರಹ್ಮರುದ್ರಾದಿಗಳು ಕೂಡ ಸ್ವತಂತ್ರವಾಗಿ ಜಗತ್ತಿಗೆ ಮಂಗಳವನ್ನು, ಜ್ಞಾನವನ್ನು, ಸಂಪತ್ತನ್ನು ಕೊಡುವ ಸಾಮರ್ಥ್ಯ ಅವರಿಗಿಲ್ಲ. ಲಕ್ಷ್ಮೀ ದೇವಿ ಅನುಗ್ರಹದಿಂದಾಗಿ, ಅಂದರೆ ಕಡೆಗಣ್ಣಿನ ನೋಟದಿಂದಾಗಿ ಅವರು ಕೊಡುತ್ತಾರೆ. ಅಂತಹ ಸಾಮರ್ಥ್ಯವನ್ನು ಲಕ್ಷ್ಮೀ ದೇವಿಗೆ ಕೊಟ್ಟಂಥವನು ಪರಮಾತ್ಮ ಅಂತ. ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ. ಅಂತಹ ಲಕ್ಷ್ಮೀ ದೇವಿಗೆ ಅದನ್ನು ಕೊಟ್ಟಂಥವನು, ಅಂತಹ ಸಾಮರ್ಥ್ಯವನ್ನು ಕೊಟ್ಟದ್ದು ಅದು ಪರಮಾತ್ಮನ ಕಡೆಗಣ್ಣಿನ ನೋಟ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಬ್ರಹ್ಮರುದ್ರಾದಿಗಳಿಗೂ ಅನುಗ್ರಹವನ್ನು ಮಾಡುವಂಥವಳು ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಗೂ ಅನುಗ್ರಹ ಮಾಡುವಂಥವನು ಸರ್ವೋತ್ತಮನಾದಂತಹ ಶ್ರೀಹರಿ ಪರಮಾತ್ಮ ಅಂತ ಈ ಒಂದು 3ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನದ್ದು ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಃ ಧ್ಯಾಯಂತಿ ವಿಷ್ಣುಂ ಋಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಿಂದಿನ ಶ್ಲೋಕದಲ್ಲಿ ದೇವಾನುದೇವತೆಗಳು ತಮ್ಮ ತಮ್ಮ ಭಕ್ತರಿಗೆ ಅನುಗ್ರಹ ಮಾಡಬೇಕಂದ್ರು ಮಹಾಲಕ್ಷ್ಮೀ ದೇವಿ ಅನುಗ್ರಹ ಬೇಕು ಅಂತ ತಿಳಿಸಿದ್ರು. ಈಗ ಹೇಳ್ತಾ ಇದ್ದಾರೆ, ಬರೀ ದೇವಾನುದೇವತೆಗಳು ಮಾತ್ರ ಅಲ್ಲ, ಶ್ರೇಷ್ಠ ಋಷಿಗಳು ಕೂಡ ಮನುಷ್ಯರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರೂ ಕೂಡ ಲಕ್ಷ್ಮೀದೇವಿ ಅನುಗ್ರಹದಿಂದಾಗಿಯೇನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾನಪಿ ಸಮೇತ್ಯ ಆ, ಯಾನಪಿ ಸಮೇತ್ಯ ನಯಾತಿ ದುಃಖಂ ಅಂತ ಏನು 3ನೇ ಪಾದದಲ್ಲಿದೆ. ಯಾನಪಿ ಅಂತ ಹೇಳಿದ್ರೆ ಋಷಿಗಳನ್ನು ಅಂತ. ಅಂದರೆ ಋಷಿಗಳ ಅನುಗ್ರಹವನ್ನು ಪಡೆದರೂ ಕೂಡ ವಸಿಷ್ಠ, ವಾಮದೇವ, ಅಗಸ್ತ್ಯ ಮುಂತಾದಂತಹ, ವಿಶ್ವಾಮಿತ್ರ ಮುಂತಾದಂತಹ ಶ್ರೇಷ್ಠ ಋಷಿಗಳು, ಅವರ ಅನುಗ್ರಹದಿಂದಾಗಿಯೂ ಕೂಡ
ನಯಾತಿ ದುಃಖಂ, ದುಃಖವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಅವರ ಅನುಗ್ರಹದಿಂದಾಗಿಯೂ ಕೂಡ, ಋಷಿಗಳ ಅನುಗ್ರಹದಿಂದಾಗಿಯೂ ಕೂಡ ನಮ್ಮ ದುಃಖ ಎಂಬುದು ಪರಿಹಾರ ಆಗತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಋಷಿಗಳು ನಮ್ಮ ದುಃಖವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಅವರು ದುಃಖವನ್ನು ಗೆದ್ದಿರಬೇಕು. ಅವರಿಗೆ ದುಃಖ ಇರಬಾರದು. ಆ ದುಃಖವನ್ನು ಅವರು ಗೆಲ್ಲಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಂತಹ 6 ವೈರಿಗಳನ್ನು ಗೆಲ್ಲಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಆ 6 ಎಲ್ಲ ಋಷಿಗಳು ಕೂಡ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ, ಆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಂತಹ ವರ್ಗ ಅಂದ್ರೆ ಸಮೂಹ, ಈ 6ರ ಸಮೂಹವನ್ನು ನಿಗ್ರಹ ಅಂದ್ರೆ ನಿಗ್ರಹ ಮಾಡಿ, ಕಂಟ್ರೋಲ್ ಮಾಡಿ, ಅದರಿಂದಾಗಿ ನಿರಸ್ತ ಸಮಸ್ತ ದೋಷಾಹ, ತಮ್ಮ ಎಲ್ಲ ದೋಷವನ್ನು ಕೂಡ ದೂರ ಮಾಡಿಕೊಂಡಿದ್ದಾರೆ, ಅರ್ಥಾತ್ ದೋಷರಹಿತರಾಗಿದ್ದಾರೆ. ಅಂತಹ ಎಲ್ಲ ದೋಷಗಳನ್ನು ಕೂಡ ಕಳೆದುಕೊಂಡು ಯದಪಾಂಗಲೇಶಂ ಆಶ್ರಿತ್ಯ, ಅಂದರೆ ಅವರು ಅಷ್ಟು ದೋಷಗಳನ್ನು ಕಳೆದುಕೊಳ್ಳುವುದು ಯಾರ ಅನುಗ್ರಹದಿಂದ? ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ. ಅಂದರೆ ದೊಡ್ಡ ದೊಡ್ಡ ಋಷಿಗಳು ಅವರೆಲ್ಲರೂ ಕೂಡ ಈ ಕಾಮಕ್ರೋಧಾದಿಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮೀ ದೇವಿ ಅನುಗ್ರಹದಿಂದಾಗಿ ಮಾತ್ರ ಸಾಧ್ಯ. ಅಷ್ಟೂ ಅಲ್ಲ, ಅದನ್ನೆಲ್ಲ ಗೆದ್ದು ಮುಂದೆ ಅವರು ಇನ್ನಷ್ಟು ವಿಶೇಷವಾಗಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ವಿಷ್ಣುಂ ಧ್ಯಾಯಂತಿ ವಿಷ್ಣುಂ, ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಹಾಗಾಗಿ ಮಹಾಲಕ್ಷ್ಮೀ ದೇವಿಯ ಕಟಾಕ್ಷದಿಂದಾಗಿ, ಕಡೆಗಣ್ಣಿನ ನೋಟದಿಂದಾಗಿ ಅವರು ಈ 6 ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಗೆದ್ದು ಆ ಲಕ್ಷ್ಮೀದೇವಿ ಅನುಗ್ರಹದಿಂದಾಗಿ ತಾವೇನ್ ಮಾಡ್ತಾರೆ? ವಿಷ್ಣುಂ ಧ್ಯಾಯಂತಿ, ಪರಮಾತ್ಮನನ್ನು ಇನ್ನಷ್ಟು ವಿಶೇಷವಾಗಿ ಧ್ಯಾನ ಮಾಡ್ತಾರೆ. ಅಂತಹ ಲಕ್ಷ್ಮೀದೇವಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಪರಮಾತ್ಮನ ಅನುಗ್ರಹದಿಂದಾಗಿ, ಪರಮಾತ್ಮನ ಕಟಾಕ್ಷದಿಂದಾಗಿ, ಕಡೆಗಣ್ಣಿನ ನೋಟದಿಂದಾಗಿ ಇಂತಹ ದಿವ್ಯ ಸಾಮರ್ಥ್ಯವನ್ನು, ಎಲ್ಲ ಋಷಿಗಳಿಗೂ ಅನುಗ್ರಹ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದಿದ್ದಾಳೆ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಎಲ್ಲ ದೇವಾನುದೇವತೆಗಳು ಜಗತ್ತಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ. ಅದೇ ರೀತಿಯಾಗಿ ಋಷಿಗಳು ಅವರು ನಮಗೆ ವಿಶೇಷ ಅನುಗ್ರಹ ಮಾಡ್ತಾರೆ. ಅವರು ನಮಗೆ ವಿಶೇಷ ಅನುಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಅವರು ಈ 6 ಗೆದ್ದಿರಬೇಕು, ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಾದಿಗಳನ್ನು. ಅದನ್ನು ಗೆದ್ದು ಅವರು ವಿಶೇಷವಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದಾಗ ನಮಗೆ ಅನುಗ್ರಹ ಮಾಡುವಂತಹ ಸಾಮರ್ಥ್ಯ ಅವರಿಗೆ ಬರುತ್ತೆ. ಅಂತಹ ಸಾಮರ್ಥ್ಯ ಬರಬೇಕು ಅಂದ್ರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಅವರು ಈ ಕಾಮಕ್ರೋಧಾದಿಗಳನ್ನು ಗೆದ್ದು ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ. ಅಂತಹ ಮಹಾಲಕ್ಷ್ಮೀ ದೇವಿಗೂ ಅನುಗ್ರಹ ಮಾಡುವಂಥವನು ಪರಮಾತ್ಮ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಅಂತ. ಷಡ್ವರ್ಗ ಅಂತ ಹೇಳಿದ್ರೆ ಅದು ಕಾಮಕ್ರೋಧಾದಿಗಳ ಸಮೂಹ ಅಂತ. ಅದನ್ನು ನಿಗ್ರಹ ಮಾಡಿ, ಚೆನ್ನಾಗಿ ನಿಗ್ರಹ ಮಾಡಿ, ನಿರಸ್ತ ಸಮಸ್ತ ದೋಷಾಹ, ಎಲ್ಲ ದೋಷಗಳನ್ನು ಕೂಡ ಗೆದ್ದು ಅವರೇನ್ ಮಾಡ್ತಾರೆ? ಧ್ಯಾಯಂತಿ ವಿಷ್ಣು, ಪರಮಾತ್ಮನನ್ನು ಧ್ಯಾಯಂತಿ, ಧ್ಯಾನ ಮಾಡ್ತಾರೆ. ಯಾರು? ಋಷಿಗಳು. ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಯದಪಾಂಗಲೇಶಂ ಆಶ್ರಿತ್ಯ, ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದಿಂದಾಗಿ ಅವರೇನ್ ಮಾಡ್ತಾರೆ? ಈ ರೀತಿಯಾಗಿ ಈ ಕಾಮಕ್ರೋಧಾದಿಗಳನ್ನು ಗೆದ್ದು ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ. ಯಾನಪಿ ಸಮೇತ್ಯ ನಯಾತಿ ದುಃಖಂ, ಅಂತಹ ಋಷಿಗಳನ್ನು ಆಶ್ರಯ ಮಾಡಿದ್ರು, ಋಷಿಗಳನ್ನು ನಾವು ಉಪಾಸನೆ ಮಾಡಿದ್ರು ಸಾಕು, ನಾವೇನಾಗೋದಿಲ್ಲ, ದುಃಖವನ್ನು ಹೊಂದೋದಿಲ್ಲ ಅಂತ. ಇಲ್ಲಿ ಅಪಿ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ, ಯಾನ್ ಅಪಿ ಅಂತ. ಅಂದ್ರೆ ಋಷಿಗಳನ್ನೇ ಮಾಡಿದ್ರು ಸಾಕು ಅಂತ. ಅಂದ್ರೆ ಋಷಿಗಳನ್ನು ಮಾಡಿದರೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಯಾರ ಅನುಗ್ರಹದಿಂದಾಗಿ ಇದೆಲ್ಲವನ್ನು ಕೂಡ ಮಾಡ್ತಾರೆ? ಪರಮಾತ್ಮನ ಅನುಗ್ರಹದಿಂದಾಗಿ ಮಾಡ್ತಾರೆ. ಹಾಗಾಗಿ ಋಷಿಗಳನ್ನು ಮಾಡಿದರೇನೆ ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನನ್ನು ಮಾಡಿದರೆ ನಮ್ಮ ದುಃಖ ಎಂಬುದು ನಾಶ ಆಗೇ ಆಗುತ್ತೆ ಅಂತ, ಅದು ನಿಶ್ಚಿತ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ
ದೇವಾನುದೇವತೆಗಳಿಗೂ ಅನುಗ್ರಹ ಮಾಡುವವಳು ಮಹಾಲಕ್ಷ್ಮೀ ದೇವಿ. ಅದೇ ರೀತಿಯಾಗಿ ಎಲ್ಲ ಋಷಿಗಳಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂಥವಳು ಲಕ್ಷ್ಮೀ ದೇವಿ ಅಂತ ಈ ಎರಡು ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಮೂರನೇ ಶ್ಲೋಕ, ಶೇಷಾ ಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಯದ ಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಮಾಡುವಂತಹ ಸೃಷ್ಟಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಧಾತ ಅಂತ ಹೇಳಿದರೆ ಬ್ರಹ್ಮದೇವರು ಅಂತ. ಅಂತಹ ಧಾತ ಅಂದ್ರೆ ಬ್ರಹ್ಮದೇವರು ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ. ಅಂದರೆ ಶೇಷ ಅಂತ ಹೇಳಿದ್ರೆ ಶೇಷದೇವರು. ಅಹಿವೈರಿ ಅಂತ ಹೇಳಿದ್ರೆ ಅಹಿ ಅಂದ್ರೆ ಸರ್ಪ ಅಂತ, ಹಾವುಗಳು. ಅಹಿವೈರಿ ಅಂತ ಹೇಳಿದ್ರೆ ಹಾವಿಗೆ ಶತ್ರು ಗರುಡ, ಅಂತಹ ಗರುಡ. ಅದೇ ರೀತಿಯಾಗಿ ಶಿವ ಅಂದ್ರೆ ಮಹರುದ್ರ ದೇವರು, ಶಕ್ರ ಅಂದ್ರೆ ಇಂದ್ರದೇವರು, ಮನು ಸ್ವಯಂಭುವ ಸಾರೋಚಿಷ ಮುಂತಾದಂತಹ ಎಲ್ಲ ಮನುಗಳು. ಅಂದರೆ ಶೇಷದೇವರು, ಶೇಷ, ಗರುಡ, ರುದ್ರ, ಇಂದ್ರ, ಸ್ವಯಂಭುವ, ಮನು ಮುಂತಾದಂತಹ ಎಲ್ಲ ದೇವಾನುದೇವತೆಗಳ ಚಿತ್ರ ಉರುಕರ್ಮ ರಚನಂ. ಅಂದ್ರೆ ಇವರೆಲ್ಲರ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಒಂದು ಕರ್ತವ್ಯವನ್ನು ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಮಾಡಿರ್ತಾರೆ. ಹೇಗೆ ಪರಮಾತ್ಮ ಮುಖ್ಯ ಸೃಷ್ಟಿಕರ್ತ, ಅದೇ ರೀತಿಯಾಗಿ ಬ್ರಹ್ಮದೇವರು, ಅದೇ ರೀತಿಯಾಗಿ ವಾಯುದೇವರು, ಉಳಿದ ದೇವಾನುದೇವತೆಗಳು ತಮ್ಮ ತಮ್ಮ ಪಾಲಿನ ಪುಟ್ಟ ಪುಟ್ಟ ಕರ್ತವ್ಯವನ್ನು ಮಾಡಿರ್ತಾರೆ. ಹೀಗೆ ಚಿತ್ರ ಉರು ಕರ್ಮ ರಚನಂ ಅಂತಹ ವಿಚಿತ್ರವಾದಂತಹ ನಿರ್ಮಾಣ ಯಾವುದು ಅಂತ ಹೇಳಿದ್ರೆ ಅದು ಈ ಜಗತ್ತು. ಚಿತ್ರ ಉರು ಕರ್ಮ, ಚಿತ್ರ ಅಂದ್ರೆ ವಿಚಿತ್ರವಾದಂತಹ, ಉರು ಅಂದ್ರೆ ಬಹಳ. ಈ ಜಗತ್ತು ಅತ್ಯಂತ ವಿಚಿತ್ರವಾಗಿ ನಿರ್ಮಾಣಗೊಂಡಿದೆ. ಇಂತಹ ಇಡೀ ಜಗತ್ತಿನ ನಿರ್ಮಾಣಕರ್ತೃ ಯಾರು? ಅದು ಬ್ರಹ್ಮದೇವರು. ಆ ಬ್ರಹ್ಮದೇವರು ಇಡೀ ಜಗತ್ತನ್ನು ನಿರ್ಮಾಣ ಮಾಡುವುದು ಯಾರ ಅನುಗ್ರಹದಿಂದಾಗಿ ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿ, ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಅಂತ. ಯದಪಾಂಗಲೇಶಂ ಆಶ್ರಿತ್ಯ ಅಖಿಲಂ ವಿಶ್ವಂ ವಿದಧಾತಿ ಧಾತ. ಯಾವ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಅಖಿಲಂ ವಿಶ್ವಂ ಇಡೀ ಜಗತ್ತನ್ನು ವಿದಧಾತಿ ಸೃಷ್ಟಿ ಮಾಡ್ತಾನೋ ಅಂತ. ಈ ಜಗತ್ ಹೇಗಿದೆ ಅಂದ್ರೆ ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರ ಉರುಕರ್ಮ ರಚನಂ ಅಂತ. ಅಂದ್ರೆ ಒಂದು ಅರ್ಥ ಈ ಶೇಷದೇವರು, ಗರುಡ ದೇವರು, ಶಿವ, ಇಂದ್ರ, ಮನ್ವಂತರ, ಮನು ಇವರೆಲ್ಲರನ್ನು ಕೂಡ ಸೃಷ್ಟಿ ಮಾಡಿದವನು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಇವರೂ ಕೂಡ ಸೃಷ್ಟಿಯಲ್ಲಿ ಪಾಲ್ಗೊಂಡಿರ್ತಾರೆ. ಯಾಕೆಂದರೆ ಸ್ವಯಂಭುವ ಮನು ಮತ್ತು ಶತರೂಪಾ ದೇವಿ ಅವರು ಜಗತ್ತಿನಲ್ಲಿ ಜೀವಿಗಳ ಸೃಷ್ಟಿಯನ್ನು ಮಾಡ್ತಾರೆ. ಹೀಗೆ ಅವರನ್ನು ಸೃಷ್ಟಿ ಮಾಡಿದವನು ಬ್ರಹ್ಮದೇವರು, ಅವರಿಂದ ಸೃಷ್ಟಿಯನ್ನು ಮಾಡಿಸಿದವನು ಬ್ರಹ್ಮದೇವರು. ಹೀಗೆ ಜಗತ್ತಿನ ಸೃಷ್ಟಿಕರ್ತನಾದಂತಹ ಚತುರ್ಮುಖ ಬ್ರಹ್ಮದೇವರು ಇಷ್ಟೆಲ್ಲ ವಿಚಿತ್ರವಾದಂತಹ ಅನೇಕ ವಿಧವಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮಹಾಲಕ್ಷ್ಮೀ ದೇವಿಯ ಕೃಪಾಪೂರ್ಣವಾದಂತಹ ದೃಷ್ಟಿ, ಮಹಾಲಕ್ಷ್ಮೀ ದೇವಿಯ ಅನುಗ್ರಹ. ಅದರಿಂದಾಗಿ ಚತುರ್ಮುಖ ಬ್ರಹ್ಮದೇವರು ಇಷ್ಟೆಲ್ಲ ಅದ್ಭುತವಾದಂತಹ ಸೃಷ್ಟಿಯನ್ನು ಮಾಡಿದ್ದಾರೆ. ಅಂತಹ ಮಹಾಲಕ್ಷ್ಮೀ ದೇವಿಗೂ ಅನುಗ್ರಹ ಮಾಡಿದವನು ಪರಮಾತ್ಮ. ಶ್ರೀಹಿ ಯತ್ ಕಟಾಕ್ಷ ಬಲವತಿ. ಲಕ್ಷ್ಮೀದೇವಿ ಯಾರ ಕಟಾಕ್ಷದಿಂದಾಗಿ, ಕಡೆಗಣ್ಣಿನ ನೋಟದಿಂದಾಗಿ ಇಷ್ಟೆಲ್ಲ ಬಲವನ್ನು, ಸಾಮರ್ಥ್ಯವನ್ನು ಪಡೆದಿದ್ದಾಳೋ ಅಂತಹ ಅಜಿತಂ
ನಮಾಮಿ, ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಈ ಒಂದು 5ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಇಡೀ ಜಗತ್ತು ನಿರ್ಮಾಣ ಆಗಬೇಕಾದ್ರೆ ಅದಕ್ಕೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಎಂಬುದು ಬೇಕೇ ಬೇಕು. ಅಂತಹ ಲಕ್ಷ್ಮೀ ದೇವಿಗೆ ಅನುಗ್ರಹ ಮಾಡಿದವನು ಪರಮಾತ್ಮ ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮುಂದಿನದ್ದು ಶಕ್ರೋಗ್ರದೀಧಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವಃ ಪ್ರಕಟೋರುಶಕ್ತಿಃ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಈ ಶ್ಲೋಕದಲ್ಲಿ ರುದ್ರದೇವರು ಮಾಡುವಂತಹ ಪ್ರಳಯದ ಬಗ್ಗೆ, ನಾಶದ ಬಗ್ಗೆ ಹೇಳ್ತಾ ಇದ್ದಾರೆ. ಶಿವ ಅಂದ್ರೆ ಮಹಾರುದ್ರದೇವರು ಯದಪಾಂಗಲೇಶಂ ಆಶ್ರಿತ್ಯ, ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದ ಆಶ್ರಯದಿಂದಾಗಿ, ಅಂದ್ರೆ ಅವಳ ಅನುಗ್ರಹದಿಂದಾಗಿ ಪ್ರಕಟೋರು ಶಕ್ತಿ, ಪ್ರಕಟ ಉರು ಶಕ್ತಿ ಅಂತ ಹೇಳಿದ್ರೆ ಆ ಪ್ರಳಯ ಕಾಲದಲ್ಲಿ ತಮ್ಮ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು ಹೊರಗಡೆ ಹಾಕಿ ತಾವೇನ್ ಮಾಡ್ತಾರೆ, ಶಕ್ರ ಉಗ್ರದೀಹಿತಿ ಹಿಮಾಕರ ಸೂರ್ಯ ಸೋನು ಇವರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ ಅಂತ. ಶಕ್ರ ಅಂತ ಹೇಳಿದ್ರೆ ಇಂದ್ರದೇವರು. ಅದೇ ರೀತಿಯಾಗಿ ಉಗ್ರ ದೀಧಿತಿ, ದೀಧಿತಿ ಅಂತ ಹೇಳಿದ್ರೆ ಕಿರಣಗಳು ಅಂತ. ಉಗ್ರ ಅಂತ ಹೇಳಿದ್ರೆ ಒಳ್ಳೆ ಬಿಸಿಯಾದಂತಹ ಕಿರಣಗಳು, ಸೂರ್ಯನ ಬೆಳಕು ಬಿಸಿಯಾಗಿ ಇರುತ್ತೆ. ಅಂತಹ ಆ ಬಿಸಿಯಾದಂತಹ ಕಿರಣ ಉಳ್ಳಂತಹ ಸೂರ್ಯ. ಅದೇ ರೀತಿಯಾಗಿ ಹಿಮಾಕರ, ಚಂದ್ರನ ಕಿರಣ ಬೆಳಕು ಅದು ತಂಪಾಗಿ ಇರುತ್ತೆ, ಅಂತಹ ಹಿಮಾಕರ ಚಂದ್ರ. ಮತ್ತೆ ಸೂರ್ಯ ಸೋನು, ಸೂರ್ಯನ ಮಗನಾದಂತಹ ಯಮದೇವರು, ಯಮಧರ್ಮರಾಜ. ಅಂತಹ ಇಂದ್ರ, ಸೂರ್ಯ, ಚಂದ್ರ, ಯಮ, ಪೂರ್ವ ನಿಖಿಲಂ ಇವರೇ ಮೊದಲಾದಂತಹ ನಿಖಿಲಂ ಇಡೀ ಜಗತ್ತನ್ನು ನಿಹತ್ಯ ಸಂಹಾರ ಮಾಡಿ, ಪ್ರಳಯವನ್ನು ಮಾಡಿ, ನೃತ್ಯತಿ ಆ ಪ್ರಳಯ ಕಾಲದ ನರ್ತನವನ್ನು ಮಾಡ್ತಾ ಇರ್ತಾರೋ ಅಂತಹ ಲಕ್ಷ್ಮೀದೇವಿಯನ್ನು, ಅವಳಿಗೆ ಬಲವನ್ನು ಕೊಟ್ಟಂತಹ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ತಾತ್ಪರ್ಯ, ಮಹರುದ್ರದೇವರು ತಾವು ಪ್ರಳಯವನ್ನು, ಇಡೀ ಜಗತ್ತನ್ನು ಸಂಹಾರ ಮಾಡ್ತಾರೆ. ತಾವು ವಿಶೇಷವಾಗಿ ಆ ಪ್ರಳಯದ ಸಂದರ್ಭದಲ್ಲಿ ಅವರಿಗೆ ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದಾಗಿ ದೇವೇಂದ್ರ, ಸೂರ್ಯ, ಚಂದ್ರ, ಯಮದೇವರು ಮುಂತಾದಂತಹ ಇಡೀ ಜಗತ್ತನ್ನು ಮಹರುದ್ರ ದೇವರು ನಾಶ ಮಾಡ್ತಾರೆ, ಪ್ರಳಯ ಮಾಡ್ತಾರೆ. ಹೀಗೆ ಪ್ರಳಯವನ್ನು ಮಾಡಿ ವಿಶೇಷವಾಗಿ ತಾಂಡವ ನೃತ್ಯವನ್ನು ಮಾಡ್ತಾರೆ. ಈ ರೀತಿಯಾಗಿ ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ಶಕ್ತಿ ಆ ಮಹರುದ್ರ ದೇವರಿಗೆ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ಅದು ಪರಮಾತ್ಮ ಲಕ್ಷ್ಮೀದೇವಿಯ ಅನುಗ್ರಹದಿಂದಾಗಿ ಅಂತ. ಯದಪಾಂಗಲೇಶಂ ಆಶ್ರಿತ್ಯ, ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದಿಂದಾಗಿ ಆ ಮಹರುದ್ರ ದೇವರಿಗೆ ಇಡೀ ಜಗತ್ತನ್ನು ಪ್ರಳಯ ಮಾಡುವಂತಹ, ಸಂಹಾರ ಮಾಡುವಂತಹ ದಿವ್ಯ ಶಕ್ತಿ ಬಂದಿದೆ. ಅಂತಹ ಮಹಾಲಕ್ಷ್ಮೀ ದೇವಿಗೆ ಆ ಬಲವನ್ನು ಕೊಟ್ಟಂಥವರು ಪರಮಾತ್ಮ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ದೇವಾನುದೇವತೆಗಳು ಜಗತ್ತಿಗೆ, ಜನರಿಗೆ ವರವನ್ನು ಕೊಡಬೇಕಾದರೂ ಕೂಡ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅವರಿಗಿರಬೇಕು. ಎಲ್ಲ ಋಷಿಗಳಿಗೂ ಕೂಡ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇರಬೇಕು. ಬ್ರಹ್ಮ ತಾನು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವುದು ಕೂಡ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ. ಮಹರುದ್ರ ದೇವರು ಇಡೀ ಜಗತ್ತನ್ನು ನಾಶ ಮಾಡುವುದು ಕೂಡ
ಅದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಅಂತ ಹೇಳ್ತಾ ಇದ್ದಾರೆ. ಆ ಅಂಬರಣಿ ಸೂಕ್ತದಲ್ಲಿ ಬರುವಂತೆ ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ಅಂತ, ನಾನು ಯಾರನ್ನು ಬೇಕಾದರೂ ಕೂಡ ಮಹರುದ್ರ ದೇವರನ್ನಾಗಿ ಮಾಡಬಲ್ಲೆ, ಅಷ್ಟು ಸಾಮರ್ಥ್ಯ ನನಗೆ ಇದೆ ಅಂತ ಸ್ವಯಂ ಮಹಾಲಕ್ಷ್ಮೀ ದೇವಿಯೇ ಹೇಳ್ತಾಳೆ. ಮತ್ತೆ ಅಹಂ ರುದ್ರಾಯ ಧನುರಾತ ನೋಮಿ ಅಂತ, ನಾನೇ ಮಹರುದ್ರ ದೇವರಿಗೆ ಸಂಹಾರ ಮಾಡಲು ಆಯುಧಗಳನ್ನು ಕೊಟ್ಟಿದ್ದು ಎಂಬುದಾಗಿ ಹೇಳ್ತಾಳೆ. ಹೀಗೆ ಮಹರುದ್ರ ದೇವರು ಸಂಹಾರ ಮಾಡುವುದು ಕೂಡ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಅಂತ ಮಹಾಲಕ್ಷ್ಮೀ ದೇವಿಯ ಮಹತ್ವವನ್ನು ಹೇಳ್ತಾರೆ. ಅದಕ್ಕೆ ಮೂಲವಾದದ್ದು ಮಹಾಲಕ್ಷ್ಮೀ ದೇವಿಗೆ ಅಷ್ಟು ಮಹತ್ವ, ಅಷ್ಟು ಸಾಮರ್ಥ್ಯ, ಇಡೀ ಜಗತ್ತನ್ನೇ ನಿಯಮನ ಮಾಡುವಂತಹ ಶ್ರೇಷ್ಠ ಸಾಮರ್ಥ್ಯ ಬಂದಿದ್ದು ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಅಂತ ಮಹಾಲಕ್ಷ್ಮೀ ದೇವಿಯ ಮಹತ್ವವನ್ನು ತಿಳಿಸುವ ಮೂಲಕ ಅವಳಿಗೆ ಅನುಗ್ರಹ ಮಾಡಿದಂತಹ ಪರಮಾತ್ಮನ ಮಹಾತ್ಮೆಯನ್ನು ಈ ಒಂದು ಅಧ್ಯಾಯದಲ್ಲಿ ಮಧ್ವಾಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಒಟ್ಟಿಗೆ ಇಲ್ಲಿಗೆ 6 ಶ್ಲೋಕಗಳ ಚಿಂತನೆ ಆಗಿದೆ. ಮುಂದಿನ ಶ್ಲೋಕದ ಚಿಂತನೆಯನ್ನು ನಾಳೆಯ ದಿನ ಪಾಠದಲ್ಲಿ ಮಾಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣ ಮಸ್ತು.